ದಲ್ಲಿ ಇಬ್ಬರು ದಂಪತಿಗಳು, ಗಂಡ ಹೆಂಡತಿ. ಅವ್ರು ಯಾರು ಅಂತಂದ್ರೆ ಬ್ರಾಹ್ಮಣರ ಪೈಕಿ ಶೈವ ಬ್ರಾಹ್ಮಣರು. ಬ್ರಾಹ್ಮಣರೊಳಗೆ ಬಹಳ ಪ್ರಕಾರಗಳದಾವು, ಬಹಳ ಶ್ರೇಷ್ಠರಿ ಬ್ರಾಹ್ಮಣರು. ನೋಡ್ರಿ ಅವ್ರ ಆಚಾರ ವಿಚಾರ ಹೆಂಗಿರ್ತದ, ಅವ್ರ ಮಾತು ಎಷ್ಟು ಚಂದ ಇರ್ತಾವ, ಅವ್ರ ಜಗಳ ಕಡಿಮೆ. ಆನಂತರ ಅಂಥದಿಂತಾದ ತಿನ್ನೋದು ಕಡಿಮೆ ಇರ್ಬೋದು. 100ಕ್ಕೊಬ್ಬ 1000ಕ್ಕೊಬ್ಬ ಕುಡಿಯೋರು ಕಡಿಮೆ, ಮೋಸ ಮಾಡೋರು ಕಡಿಮೆ, ಅನ್ಯಾಯ ಅಧರ್ಮ ಮಾಡೋರು ಕಡಿಮೆ ಬ್ರಾಹ್ಮಣರಲ್ಲಿ. ಅವ್ರ ಬದುಕು ಬೇಕಾದ್ರೆ ಅವ್ರ ಮನೆಗೆ ಹೋಗಿ ನೋಡ್ರಿ ಎಷ್ಟು ಸ್ವಚ್ಛ ಇರ್ತಾರೆ, ಮಾತು ಎಷ್ಟು ಸ್ವಚ್ಛ ಇರ್ತಾವ ಬ್ರಾಹ್ಮಣರಲ್ಲಿ. ಮತ್ತದರೊಳಗೆ ಶೈವ ಬ್ರಾಹ್ಮಣರು, ಶೈವ ಬ್ರಾಹ್ಮಣರ ಮನೆಯೊಳಗ ಅದೊಂದು ಬ್ರಾಹ್ಮಣರ ಓಣಿ, ಅಗ್ರಹಾರ ಅಂತ ಕರೀತಾರೆ ಅದಕ್ಕೆ. ಅಗ್ರಹಾರ, ಬ್ರಾಹ್ಮಣರ ಓಣಿ ಅಗ್ರಹಾರ. ಆ ಬ್ರಾಹ್ಮಣ ಓಣಿಯೊಳಗ ಇಬ್ಬರು ಗಂಡ ಹೆಂಡತಿ, ಎಷ್ಟು ಸುಂದರವಾಗಿರತಕ್ಕಂಥ ಬದುಕು ಅವ್ರದ್ದು. ಮಾದರಸ ಮಾದಲಾಂಬಿಕೆ, ಇಬ್ಬರು ಗಂಡ ಹೆಂಡತಿ, ಮಾದರಸ ಮಾದಲಾಂಬಿಕೆ. ಬಹಳ ಚಂದ ಬದುಕಿದವರು. ಹೆಂಗಂತಂದ್ರೆ ಯಾರೂ ಕೈ ಮಾಡಿ ತೋರಿಸಲಾರ್ದಂಗೆ ಮಾದರಸ ಮಾದಲಾಂಬಿಕೆ. ಮುಂಜಾನೆ ಎದ್ದು ಕೂಡಲೇ ಭಗವಂತನ ನಾಮಸ್ಮರಣೆಯೊಂದಿಗೆ ಹೇಳ್ತಿದ್ರು ಅವರು. ಮುಂಜಾನೆ ಎದ್ದು ಕೂಡಲೇ ಭಗವಂತನ ನಾಮಸ್ಮರಣೆಯೊಂದಿಗೆ, ಸೂರ್ಯೋದಯದಕ್ಕಿಂತಲೂ ಮುಂಚೆ ಹೇಳೋರು. ನೀವು ಮುಂಜಾನೆ ಹೇಳ್ತೀರಿಲ್ರಿ? ಈಗ ಪುರಾಣ ಮುಗೀತದ, ಪುರಾಣ ಮುಗಿದ ಕೂಡಲೇ ಪ್ರಸಾದ ಮಾಡಿ ನಿಮ್ಮ ಮನೆಗೆ ಹೋಗ್ತೀರಿ. ನಿಮ್ಮ ಮನೆಗೆ ಹೋಗ್ತಿರಲ್ಲ ಮತ್ತೆ? ಹ್ಞೂ ರೀ ಸ್ವಾಮಿ, ಮತ್ತು ನಮ್ಮ ಮನೆಗೆ ಹೋಗ್ಬೇಕಲ್ಲ, ನಮ್ಮ ಮನೆಗೆ ಹೋಗ್ಲಾರ್ದ ಮತ್ತೆಲ್ಲಿ ಹೋಗೋಣ? ಪುರಾಣ ಮುಗಿದ ಕೂಡಲೇ ಮನೆಗೆ ಹೋಗ್ತೀರಿ. ಮನೆಗೆ ಹೋಗಿ ಮಲ್ಕೋತೀರಿ. ಮುಂಜಾನೆ 6 ಗಂಟೆಗೆ 5 ಗಂಟೆಗೆ ಏಳ್ತೀರಿ ಎಲ್ಲರೂ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಮುಂಜಾನೆ ಎದರ ಸಲಗಿ ಹೇಳ್ತೀರಿ? ಈಗ ಮಕ್ಕೊಂಡವ್ರು ಹೋಗಿ ಮುಂಜಾನೆ ಎದಕ್ಕೆ ಹೇಳ್ತೀರಿ? ಎದಕ್ಕೆ ಹೇಳ್ತೀರಿ ಅಂದ್ರೆ ಏನು ರೀ ಸ್ವಾಮಿ, ಅಲ್ಲೇ ಮಕ್ಕಳದೈತೆ ನೀನು ಹೇಳ್ಬೇಕಲ್ಲ. ಅದೇ ಬರೋಬರಿ ಹೇಳ್ಬೇಕು. ಎದರ ಸಲಾಗಿ ಹೇಳ್ತೀರಿ? ಏನು ಕೆಲಸದ? ಏನ್ರಿ ಸ್ವಾಮಿ, 1 2 ಕೆಲಸ, ಭಾಳ ಕೆಲಸ ಇರ್ತಾವ, ನಾವು ಅದರ ಸಲಾಗಿ ಹೇಳ್ಬೇಕಾಗ್ತದ ಅಂತೀರಿ ನೀವು. ಎದರ ಸಲಾಗಿ ಹೇಳ್ತೀರಿ ಅಂದ್ರೆ, ಮುಂಜಾನೆ ಎದ್ದು ಕೂಡಲೇ ನೀವು ಎದರ ಸಲಾಗಿ ಹೇಳ್ತೀರಿ ಅಂದ್ರೆ, ಕೆಲವೊಬ್ಬರು ಚಾ ಮಾಡೋ ಸಲುವಾಗಿ ಹೇಳ್ತೀರಿ, ಕೆಲವೊಬ್ಬರು ನಾಷ್ಟಾದ ಸಲುವಾಗಿ ಹೇಳ್ತೀರಿ, ಕೆಲವೊಬ್ಬರು ದುಡ್ಯಕ್ಕೆ ಹೋಗೋ ಸಲುವಾಗಿ ಹೇಳ್ತೀರಿ, ಕೆಲವೊಬ್ಬರು ಮಂದಿಗೆ ಟಪ್ಪಿಗೆ ಹಾಕಕ್ಕೆ ಹೇಳ್ತಾರ. ಅದು ಮಂದಿ ಭಾಳ ಅದ. ಎದ್ದು ಕೂಡಲೇ ಕತ್ತರಿ ತೊಗೊಂಡು ಹೋಗೋ ಮಂದಿ ಅದ. ಮುಂಜಾನೆ ಮನ್ಯಾಗ ಚಾ ಸದೇ ಕುಡಿಯಂಗಿಲ್ಲ, ಅಲ್ಲೇ ಮಂದಿ, ಅಲ್ಲೇ ಚಾ ಮಂದಿದೆ ಕುಡಿಯೋದು, ಮಂದಿದೆ ತಿನ್ನೋದು, ಮತ್ತು ಮಂದಿದ ಏನಾರ ಮಾಡಿ ಮನೆಗೆ ಕಿಶ ಹಾಕೊಂಡು ಬರೋದು. ಇಂಥ ಮಂದಿನೂ ಇರ್ತದ. ಅದಕ್ಕೂ ಹೇಳ್ತಾರೆ. ನಾ ಅಂತೀನಿ, ಒಬ್ಬರರ ಇಲ್ರಿ, ನಾವು ದೇವರಿಗೆ ನಾಮಸ್ಮರಣೆ ಮಾಡುವುದದ, ಲಿಂಗ ಪೂಜಾ ಮಾಡುವುದದ, ದೇವರಿಗೆ ಹೋಗುವುದದ, ಅದರ ಸಲುವಾಗಿ ಒಬ್ಬರರ ಹೇಳ್ತೀರೇನು? ಇಲ್ಲ. ಹೆಂಗಾರ ಯಾಕೆ ಹೇಳ್ತೀರಿ? ಇದು ಭಾಳ ಚಲೋ ಮಾತು. ಯಾಕಂದ್ರೆ ಅಲ್ಲೇ ಒಂದೊಂದು ಮಕ್ಕೋತಾವ ನೋಡ್ರಿ. ಇಲ್ಲ, ಭಗವಂತನ ಕೃಪಾ ಐತಂತ ಹೇಳ್ತೀವಿ ನಾವೆಲ್ಲ. ಭಗವಂತನ ಕೃಪಾ ಇರಲಿಲ್ಲ ಅಂದ್ರೆ ಹೇಳೋಕ್ಕಾಗಂಗಿಲ್ಲ. ಅದಕ್ಕೆ ಅವನಿಗೆ ನೆನೆಸ್ಬೇಕು ದೇವರಿಗೆ. ಮಕ್ಕೊಂಡದ್ದು ಎಷ್ಟೋ ಅಲ್ಲೇ ಮಕ್ಕೊಂಡ ಬಿಟ್ಟಿರ್ತಾವ ನೋಡ್ರಿಲ್ಲ, ಮತ್ತು ಅಲ್ಲೇ ಹೇಳಂಗಿಲ್ಲ. ಒಂದೊಂದು ಹಾರ್ಟಾಗಿ ಅಲ್ಲೇ ಗಪ್ಪ, ಉಸಿರ ಇಲ್ಲ, ಹಂಗೂ ಆಗಿರ್ತದ. ಆದ್ರೆ ನಾವೆಲ್ಲ ಹೇಳ್ತೀವಂದ್ರೆ ನಮಗೆ ಎಷ್ಟು ಭಗವಂತನ ಕೃಪಾ ಅದ ರೀ, ಭಗವಂತನ ಕೃಪಾ ಅದ. ಹಂಗೆ ಮುಂಜಾನೆ ಎದ್ದು ಕೂಡಲೇ ನಾವು ಎದಕ್ಕೆ ಹೇಳ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಅದ ಬಸವಣ್ಣವ್ರಿಗೆ ಕೇಳ್ರಿ, 12ನೇ ಶತಮಾನದ ಬಸವಣ್ಣವರಿಗೆ ಕೇಳ್ರಿ. ಹೇ ಬಸವಣ್ಣ, ಹೇ ಬಸವರಸ, ಹೇ ಬಸವರಾಜ, ಬಸವಪ್ಪ, ನೀವು ಮುಂಜಾನೆ ಹೇಳ್ತೀರಲ್ಲ, ನೀವು ಎದುರು ಸಲಾಗಿ ಹೇಳ್ತೀರಿ ಅಂತ ಬಸವಣ್ಣವ್ರಿಗೆ ಕೇಳಿದ್ರ ಬಸವಣ್ಣಂತಾನೆ ಏನಂತಂದ್ರ, ಮುಣ್ಣ ಜಾವದಲೆದ್ದು ಲಿಂಗದಂಗ್ರಿಯ ಮುಟ್ಟಿ, ನಾನು ಮುಂಜಾನೆ ಎದ್ದು ಕೂಡಲೇ ಸೂರ್ಯೋದಯದ
ಎಲ್ಲದಕ್ಕಿಂತಲೂ ಮೊದಲು ಯಾಕೆ ಹೇಳ್ತಾನಂತಂದ್ರ, ಲಿಂಗದಂಗ್ರಿಯ ಮುಟ್ಟಿ ಲಿಂಗ ಪೂಜಾ ಮಾಡೋದದ. ನಾನು ಆರಂಭ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ವ್ಯವಹಾರ ಮಾಡುವೆನಯ್ಯ ಜಂಗಮಾರ್ಚನೆಗೆಂದು. ನೋಡ್ರಿ, ಬಸವಣ್ಣವ್ರಿಗೆ ನೀವು ಯಾಕೆ ಹೇಳ್ತೀರಿ ಅಂತ ಬಸವಣ್ಣವ್ರಿಗೆ ಕೇಳಿದ್ರ, ಬಸವಣ್ಣವ್ರು ಅಂತಾರ, ನಾನು ಜಂಗಮಾರ್ಚನೆ ಮಾಡುವುದದ. ನನ್ನ ಮನೆಗೆ ಲಕ್ಷ ಲಕ್ಷ ಜಂಗಮರು ಬರ್ತಾರ, ಅವರಿಗೆ ದಾಸೋಹ ಮಾಡುವುದದಪ್ಪ, ಅವರಿಗೆ ನೀಡುವುದದಪ್ಪ, ಅವರಿಗೆ ಪಾದ ಪೂಜಾ ಮಾಡುವುದದಪ್ಪ, ಅದರ ಜೊತೆಗೆ ಲಿಂಗ ಪೂಜಾ ಮಾಡುವುದದ. ಅದರ ಸಲುವಾಗಿ ಹೇಳ್ತೇನಂತಾರೆ ಬಸವಣ್ಣವರು. ಹಂಗ ನಾವು ಬರೀ ತಿನ್ನೋ ಸಲುವಾಗಿ ಹೇಳಬಾರ್ದು. ಏನ್ರಿ? ಬರೀ ತಿನ್ನೋ ಸಲುವಾಗಿ ಹೇಳಬಾರ್ದು, ಬರೀ ಉಣ್ಣೋ ಸಲುವಾಗಿ ಹೇಳಬಾರ್ದು, ಬರೀ ಗಳಿಸೋ ಸಲುವಾಗಿ ಹೇಳಬಾರ್ದು. ನಾವು ಎದ್ದು ಕೂಡಲೇ ಅದ ದಂಧನ ಮಾಡಬಾರ್ದು. ಒಂದಿಷ್ಟು ನಮ್ಮ ಆಯುಷ್ಯ ಪರಮಾತ್ಮನಿಗಾಗಿ, ಒಂದಿಷ್ಟು ಸಮಯ ಭಗವಂತನಿಗಾಗಿ. ಎಲ್ಲ ಟೈಮ್ ನಿಮ್ಮ ಸಂಸಾರದ ಸಲುವಾಗಿನ ಇರ್ತದ. 24 ತಾಸು, ಹಗಲಿ 12 ತಾಸ, ರಾತ್ರಿ 12 ತಾಸ. ಯಾರ ಸಲುವಾಗಿ? ನಿಮ್ಮ ಸಲುವಾಗಿನೇ. ದೇವರ ಸಲುವಾಗಿ 1 ತಾಸರ ಅದ ಇಲ್ಲ, 1 ತಾಸೂ ಇಲ್ಲ. ಅದು ಜಗಲಿ ಮ್ಯಾಗಿನ ಪೂಜಾ ಮಾಡ್ಬೇಕಾದ್ರೆ ದೊಡ್ಡ ಬಿರಿ ಬಂದಿರ್ತದ್ರಿ ಎಲ್ಲರಿಗೂ. ಅವು ಒಂದು ದೊಡ್ಡ ವಜ್ಜನ ಆಗ್ಯಾವ ಮಂದಿಗೆ. ಜಗಲಿ ಮೇಗಿನ ಪೂಜಾ, ದೇವ್ರ ಪೂಜಾ, ಮಣದೇವ್ರು ಅದಲ್ಲ ನಿಮಗೆಲ್ಲ, ಎಲ್ಲರಿಗೂ ಒಂದೊಂದು ಮಣದೇವ್ರು ಅದ. ನಮ್ಮ ಮಣದೇವ್ರು ಗುಡ್ಡಾಪುರ ದಾನಮ್ರಿ, ನಮ್ಮ ಮಣದೇವ್ರು ಯಡೂರು ವೀರಭದ್ರಿ, ನಮ್ಮ ಮಣದೇವ್ರು ಆದ್ರಿ ಲಕ್ಷ್ಮಿ. ಎಲ್ಲರೂ ಹೇಳ್ತೀರಿಲ್ಲ, ನಿಮ್ಮ ಜಗಲಿ ಮ್ಯಾಗ ನಿಮ್ಮ ಮಣಿ ದೇವ್ರು ಇರ್ತಾವ. ಆ ನಿಮ್ಮ ಮಣಿ ದೇವ್ರು ಪೂಜೆ ಮಾಡಕ್ಕೆ ನಿಮಗೆ ಬೇಸರ ಆಗಿರ್ತದ ನೋಡ್ರಿ. ಮಣಿ ದೇವ್ರು ಅದು. ಮತ್ತು ದೇವ್ರುಗಳು ನಮ್ಮ ಹೆಣ್ಮಕ್ಳಿಗೆ ಗಂಟು ಬಿದ್ದಾವ್ರಿ. ಅವು ಯಾರು ಬೇಕಾದವ್ರ ಮನ್ಯಾಗ ನೋಡ್ರಿ, ದೇವ್ರ ಪೂಜಾ ಯಾರು ಮಾಡತ್ತಾರಂದ್ರೆ ಹೆಣ್ಮಕ್ಕಳೇ. ಯಾವ ಮನ್ಯಾಗೂ ಗಂಡು ಮಕ್ಕಳು ಮಾಡೋದು ಕಡಿಮೆ. ಮಾಡ್ತಿರ್ಬೇಕು, ಎಲ್ಲೋ ಒಬ್ಬೊಬ್ರು ಎಲ್ಲರೂ ಹೆಣ್ಮಕ್ಕಳೇ ಪೂಜಾ ಮಾಡ್ಬೇಕು. ಹೌದಿಲ್ರಿ? ಗಂಡು ಮಕ್ಕಳು ಯಾರು ಮಾಡ್ತಾರೆ ನಿಮ್ಮ ಮನ್ಯಾಗ? ಅವ್ರು ಎದ್ದು ಕೂಡಲೇ ಜಳಕ ಮಾಡಿ ಹೊರಗೆ ಹೋಗೋದು ಹೆಚ್ಚಾಗಿರ್ತದ. ಯಾವಾಗ ಪೂಜೆ ಮಾಡ್ತಾರೆ ಅವರು? ಅದ್ರಾಗ ನೋಡ್ಬೇಕು, ನಮ್ಮವುಗಳು ದಿವಸ ಕೆಲಸ ಮಾಡಿ ಪೂಜಾ ಮಾಡೋರಿಗೆ ಸಾಕಾಗಿರ್ತದ. ಏನಾರ ಒಂದು ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಗಂಡ ಬೈದಿದ್ದ ಅಂದ್ರೆ ಶಟಗೊಂಡ್ಲ ನಮ್ಮವ್ವ. ಒಂದು ಮಾತು ಅನ್ಕೊಡೋದ ಚಾಲೋರಿ ಹಾಶ್ ಹೊತ್ಕೊಂಡು ಮಕ್ಕೊಂಡೇ ಬಿಡೋದು, ಶಟಗೊಂಡು ಬಿಟ್ಟೇ ಬಿಡೋದು. ಹೊರಗಿಂದ ಬಂದ ಗಂಡ ಅಂತಂದ್ರೆ ಮಕ್ಕೊಂಡಿರ್ತಾಳ. ಅವ ಬಂದು ಕೇಳ್ತಾನ, ನಿಮ್ಮವ ಎಲ್ಲೆಗಳು? ಅವ್ವ ಮಕ್ಕೊಂಡಾಳ. ಯಾಕೋ? ಆರಾಮಿಲ್ಲ. ನಾವು ಹೋಗುವಾಗ ಆರಾಮಿದ್ದಳಲ್ಲ, ಏನಾಗ್ಯದ? ಏನೋ ಗೊತ್ತಿಲ್ಲಪ್ಪ, ಮಲ್ಕೊಂಡಾಳ, ಆರಾಮಿಲ್ಲ. ಒಳಗೆ ಬರ್ತಾನ, ಬಂದು ನಿಮ್ಮನ್ನು ಕೇಳ್ತಾನ, ನೀವು ಜಗ್ಗಲ್ಲ ಕೊಟ್ಟು ಹೊತ್ಕೊಂಡು ಮಕ್ಕೊಂಡಿರ್ತೀರಿ ಶಟಗೊಂಡು. ಅದೊಂದ ನೋಡ್ರಿ, ಅಳುದು ಇಲ್ಲ ಅಂದ್ರೆ ಮಕ್ಕೊಳ್ಳೋದು. ಮುಗೀತು ಗಂಡ ಬೇದ ಅಂದ್ರೆ. ಮಲ್ಕೊಂಡು ಕೂಡಲೇ ಆನಂತರ ಬಂದು ಕೇಳ್ತಾನವ, ಏನಂತಾನಂತಂದ್ರೆ, ಏನಾಗ್ಯದ? ನಮ್ಗೆ ಆರಾಮಿಲ್ರಿ. ಮತ್ತು ನಡಿಲ್ಲ ದವಾಖಾನೆಗೆ ಹೋಗೋನು. ದವಾಖಾನೆಗೆ ಬೇಡ್ರಿ, ಯಾಕೆ ಆರಾಮತಿ, ಆರಾಮೇನು ತಪ್ಪಿಲ್ಲ. ಸೋಗ ಮಾಡ್ಕೊಂಡು ಮಕ್ಕೊಂಡಾಳ ನಮ್ಮವ್ವ ತಾಯಿ ಶಟ್ಕೊಂಡ. ದವಾಖಾನೆಗೆ ಹೋಗಂಗಿಲ್ಲ. ಆರಾಮಿಲ್ಲ ಅಂದ್ರೆ ದವಾಖಾನೆ ನಡಿಲ್ಲ. ಒಲ್ಲ, ದವಾಖಾನೆಗೆ ಹೋಗಂಗಿಲ್ಲ. ಅದರಾಗ ಮತ್ತು ನೀವು ಶಟ್ಕೊಂಡು ಚಹಾ ಕುಡಿಯಂಗಿಲ್ಲ, ಊಟ ಮಾಡೋಂಗಿಲ್ಲ, ಹಂಗೆ ಮಲ್ಕೊಂಡಿರ್ತಿರಲ್ಲ. ಆದರೂ ನಿಮ್ಮ ಮನಸ್ಸಿನಾಗ ಒಂದು ಟಕಟಕಿ ಏನಂದ್ರೆ, ದೇವ್ರ ಪೂಜಾ ಒಂದು ಮಾಡಲಿಲ್ಲ, ಯಾರು ಮಾಡ್ತಾರೋ ಏನು ಸುದ್ದಿಯೋ ಅಂತ ನಿಮಗೆ ಅದೊಂದು ಮನಸ್ಸಿನಾಗ. ಅಂಥದ್ರಾಗ ನಿಮ್ಮ ಮನ್ಯಾಗ ಹೆಣ್ಣು ಹುಡುಗಿ ಇತ್ತು ಅಂತಂದ್ರೆ ಆ ಹುಡುಗಿಗಳು, ದೇವ್ರ ಪೂಜಾ ಮಾಡು, ನಾ ಮಾತ್ರ ಮಾಡಂಗಿಲ್ಲ ನೋಡು, ನಾ ಇಟ್ಟು ವರ್ಷ ಮಾಡಿ ನನಗರ ಏನು ಚಲೋ ಮಾಡ್ಯಾನ ಅವ, ಸಾಕಾಗ್ಯದ ಇವ್ರ ಕಾಲಾಗ ನನಗೆ, ನಾ ಅಂತೂ ಮಾಡಂಗಿಲ್ಲ ದೇವ್ರ ಪೂಜಾ, ನೀನೇ ಮಾಡಂತ ಆ ಹುಡುಗಿಗೆ ಹೇಳಿದ ಕೂಲೆ. ಆ ಹುಡುಗಿ ಅಂತದ, ಇವತ್ತು ಶನಿವಾರದ ಯವ್ವ, ನಾ ಸಾಲಿಗೆ ಲಗುಟ್ಟು ಹೋಗ್ಬೇಕು, ಸಾಲಿ ಬಿಡ್ಕರೆ ಮೊದಲು ಪೂಜಾ ಮಾಡು, ನಾ ಮಾಡಂಗಿಲ್ಲ. ಆ ಹುಡುಗಿ ಹ್ಞೂ ಅಂತ ತಿಳ್ಕೊಂಡು ಒಂದು ದೊಡ್ಡ ಬೋಗಾಣಿ ತಗೊಂಡು, ಬೋಗಾಣಿ ತುಂಬ ನೀರು ತಗೊಂಡು ಆ ಜಗಲಿ ಮೇಗಿನ ದೇವರ ಒಂದೊಂದು ತಗೊಳ್ದು ಟುಮುಕ್, ದೇವ್ರ ತಗೊಳ್ದು ಟುಮುಕ್, ಎಲ್ಲ ದೇವರ ಅಟ್ಟುದ್ರಾಗ ನೀರಾಗ ಮುಳುಗಿಸಿ ಬಿಡುದ್ರಿ.
ನಾ ಅಂತೀನಿ, ಮತ್ತು ಇಟ್ಟುದ್ದು ನೀರಾಗ ಆ ದೇವರಿಗೆ ಮುಳುಗಿಸಿದ್ರೆ ಅವು ಉಸುಲು ಸಿಕ್ಕ ಸಾಯಲ್ರಿ? ನೀವು ಅಂತಿರ್ಬೇಕು ಅವಕ್ಕೇನು ಜೀವ ಇರ್ತದೇನು ಸ್ವಾಮಿ? ಅವೇನು ಕಲ್ಲ? ಹಿತ್ತಾಳಿನೂ ಇರ್ತಾವ, ಕಂಚಿನೂ ಇರ್ತಾವ, ಕಲ್ಲಿನೂ ಇರ್ತಾವ ಅಂತೀರಿ ನೀವವ. ಅದು 50 ವರ್ಷ ಪೂಜಾ ಮಾಡಿದರೂ ಆ ಜಗಲಿ ಮ್ಯಾಗಿನ ದೇವ್ರ ಕಲ್ಲನ್ನು ಭಾವನೆ ಹೋಗಿಲ್ಲ ಅಂತಂದ್ರೆ ನೀ ಎಷ್ಟು ಪೂಜಾ ಮಾಡ್ಯಾರ ಏನು ಲಾಭದ ತಾಯಿ? ಅವು ಕಲ್ಲಲ್ಲ, ದೇವ್ರಂತ ತಿಳ್ಕೊಬೇಕು. ನಿಮ್ಮ ಕೈಯಾಗ ಕೊಟ್ಟದ ಲಿಂಗ ಇರ್ತದ ಗೊತ್ತದ? ನಿಮ್ಮ ಕೊಳ್ಳಾಗ ಕಟ್ಕೊಂಡದ ಲಿಂಗ ಇರ್ತದ ಗೊತ್ತದ? ಆ ಲಿಂಗಕ್ಕೂ ಕಲ್ಲನ್ನಬಾರದು. ನೀವು ಯಾರ ಕಡೆ ದೀಕ್ಷಾ ತಗೊಂಡಿರ್ತೀರಿ ಆ ಗುರುವಿಗೆ ಮನುಷ್ಯ ಅನ್ನಬಾರದು. ಗುರು ಅಂದ್ರೆ ದೇವ್ರಿದ್ದಂಗೆ, ದೇವ್ರಕ್ಕಿಂತ ದೊಡ್ಡವಿದ್ದಂಗೆ ಗುರು ಅಂದ್ರೆ. ಹಂಗ ಜಗಲಿ ಮೇಗಿನ ದೇವ್ರ ಅಥವಾ ಕೊಳ್ಳಾಗ ಕಟ್ಕೊಂಡದ ಲಿಂಗ ಇದು ಏನಪ್ಪಾ ಅಂತಂದ್ರ ಪರಮಾತ್ಮನ ಸ್ವರೂಪಿ ಇದ್ದಂಗ. ಅದಕ್ಕೆ ಶರಣರಂತಾರೆ ಏನಂತಂದ್ರ, ಲಿಂಗಕ್ಕೆ ಶಿಲೆ ಎಂದವಗೆ, ಗುರುವಿಗೆ ನರನೆಂದವಗೆ, ನಾಯಕ ನರಕ ತಪ್ಪದು ಕೂಡಲ ಸಂಗಮ ದೇವ. ಒಂದು ವೇಳೆ ನೀವು ಯಾರ ಕಡೆ ದೀಕ್ಷಾ ತಗೊಂಡಿರಿ, ನಿಮ್ಮ ಗುರುಗಳು ಯಾರದಾರ ಅವ್ರಿಗೆ ಏನಾರ ಮನುಷ್ಯ ಅಂದ್ರಿ ಅಂದರ ನರಕನ ತಪ್ಪಂಗಿಲ್ಲ ಅಂತ ನೋಡ್ರಿ. ಮತ್ತು ಕೊಳ್ಳಾಗ ಕಟ್ಕೊಂಡದ ಲಿಂಗ, ಜಗಲಿ ಮೇಗಿನ ದೇವ್ರ ಅವೇನು ಕಲ್ಲದಾವ ಅಂದಿರಿ ಅಂದ್ರೆ ನರಕ ತಪ್ಪಂಗಿಲ್ಲ. ಅದಕ್ಕೆ ಏನಪ್ಪಾ ಅಂತಂದ್ರೆ ಜಗಲಿ ಮೇಗಿನ ದೇವರಿಗೂ ನಾವು ಪೂಜೆ ಮಾಡಬೇಕು, ನಮಸ್ಕಾರ ಮಾಡಬೇಕು. ನಿಮ್ಗೆ ಗೊತ್ತಿರ್ಬೇಕು, ಜಗುಲಿ ಅದಾವ ನಿಮ್ಮ ಮನ್ಯಾಗ ಅದಾವ? ಜಗುಲಿ ಅಂದ್ರೆ ಏನ್ರಿ? ಜಗುಲಿ ಅಂದ್ರೆ ಏನು? ನೀವು ಅಂತಿರ್ಬೇಕು, ಏನ್ರಿ ಸ್ವಾಮಿ ನೀವ ಸ್ವಾಮಿಗಳು ನಿಮ್ಗೆ ಗೊತ್ತಿರ್ಲಾರ್ದ ನಮಗೆ ಗೊತ್ತಿರ್ತದೇನು? ಮತ್ತು ನಿಮ್ಗೆ ಎದಕ್ಕೆ ಕರ್ಸಿವಿ? ನಾವು ಹೇಳಕನ ಕರ್ಸಿವಿ ಜಗುಲಿ ಅಂದ್ರೆ ಏನಂತ. ಅಲ್ಲ, ನಿಮಗೂ ಗೊತ್ತಿರ್ತದಲ್ಲ ಜಗುಲಿ ಅಂತಂದ್ರೆ ಏನು ಅಂತ, ನಿಮಗೂ ಗೊತ್ತಿರ್ತದ. ನೀವೇನಂತೀರಿ, ಏನ್ರಿ ಸ್ವಾಮಿ ಅದೇ ಒಂದು ದೇವ್ರ ಕೋಲೆ ಇರ್ತದ, ಆ ದೇವ್ರ ಕೋಲೆಯಾಗ ಮೂಲೆಯಾಗ ಒಂದು ಎತ್ತರ ಅಂತ ಕಟ್ಟಿರ್ತೀವ, ಕಟ್ಟಿ ಮ್ಯಾಗ ದೇವ್ರ ಇಟ್ಟಿರ್ತೀವ, ಅದ ಜಗುಲಿ. ಅದು ಬರೋಬರಿ, ಅದು ಜಗುಲಿ. ಆದ್ರೆ ಜಗುಲಿ ಅನ್ನೋ ಶಬ್ದಕ್ಕೆ ಒಂದು ಅರ್ಥದ ರೀ ಅವ. ಜಗುಲಿ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಅದ. ಪ್ರತಿಯೊಂದು ಶಬ್ದಗಳಿಗೆ ಒಂದೊಂದು ಅರ್ಥ ಇರ್ತಾವ. ನಮ್ಮ ಪೂರ್ವಜರ ಹಂಗೆ ಹಾಕಿ ಕೊಟ್ಟಿದ್ದಾರೆ. ಏನಂತಂದ್ರ ಆ ಜಗುಲಿ ಅನ್ನೋ ಶಬ್ದದೊಳಗ ಎಷ್ಟು ಅಕ್ಷರ ಅದಾವ್ರಿ? ಎಷ್ಟು ಅಕ್ಷರ ಅದಾವ? 3 ಅಕ್ಷರ ಅದಾವ. ಏನು? ಜ ಗು ಲಿ. ಜ ಗು ಲಿ. ನಮ್ಮ 5000 ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಒಂದು ಪದ್ಧತಿ ಹಾಕಿದ್ರಂತ. ಏನಂತಂದ್ರ ಮುಂಜಾನೆ ಎದ್ದು ಕೂಡಲೇ ಪ್ರತಿಯೊಬ್ಬರ ಮನೆಯೊಳಗ ಜಂಗಮನ ಪೂಜೆ ಆಗ್ಬೇಕಂತ, ಗುರುವಿನ ಪೂಜೆ ಆಗ್ಬೇಕಂತ, ಲಿಂಗ ಪೂಜೆ ಆಗ್ಬೇಕಂತ. ಹಿಂಗ ಬಸವಣ್ಣನವರನ್ನ ಹಿಡ್ಕೊಂಡು ಪೂರ್ವ ಋಷಿ ಮುನಿಗಳು ಪ್ರತಿಯೊಬ್ಬರ ಮನೆಯೊಳಗ ಮುಂಜಾನೆ ಎದ್ದು ಕೂಡಲೇ ಒಬ್ಬ ಗುರುವಿನ ಪೂಜೆ ಆಗಬೇಕು, ಆನಂತರ ಒಬ್ಬ ಜಂಗಮನ ಪೂಜೆ ಆಗಬೇಕು, ಆನಂತರ ನಿಮ್ಮ ಕೊಳ್ಳಾಗಿನ ಲಿಂಗ ಪೂಜೆ ಆಗಬೇಕು. ಅದೇನಾಯ್ತು ರೀ, ಬರ್ಬರ್ತ ಟೈಮ್ ಇಲ್ಲದಕ್ಕೆ ಬರ್ಬರ್ತಾ ಮುಂಜಾನೆ ಎದ್ದು ಕೂಡಲೇ ಹೊಲಕ್ಕೆ ಹೋಗವ್ರು, ಕೆಲಸಕ್ಕೆ ಹೋಗವ್ರು. ಮತ್ತು ಈ ಸ್ವಾಮಿಗಳು ಎಲ್ಲಿ ಸಿಗ್ತಾರ ಎದ್ದು ಕೂಡಲೇ ಅವ್ರ ಕೆಲಸಕ್ಕೆ ಹೋಗವ್ರು. ಗುರುಗಳು ಎಲ್ಲಿ ಸಿಗ್ತಾರ ಅವ್ರನ್ನೆಲ್ಲಿ ಹುಡುಕಾಡಕೋತ ಹೋಗ್ಬೇಕು. ದಿವಸ ಹೊತ್ತು ಹೊಂಟ್ರ ಅದ ದಂಧನ ಆಗ್ತದ. ಸ್ವಾಮಿನ ಕರೆಯೋದು, ಊಟ ಮಾಡಿಸೋದು, ಕಳಿಸೋದು, ಗುರುಗಳನ್ನ ಕರೆಯೋದು, ಅವ್ರ ಪಾದ ಪೂಜೆ ಮಾಡೋದು, ಕಳಿಸೋದು. ಆ ನಂತರ ಲಿಂಗ ಪೂಜೆ ಚಂಚನಕ ಮುಂಜಾನಿಂದ ಸಾಯಂಕಾಲ ತನಕ ಇದಾದ್ರ ಮತ್ತು ಮಮ್ಮ ಹೆಂಗ್ರಿ? ಬರೀ ಇದಾದ್ರೆ ಕೆಲಸ ಹೆಂಗ್ರಿ ಅಂತ ಅಂದಾಗ ನಮ್ಮ ಗುರುಗಳು ಏನು ಮಾಡಿದ್ರು ಅಂತಂದ್ರೆ ಒಂದು ಜಗಲಿ ಕಟ್ಟಿರಂತ ನಮ್ಮ ಪೂರ್ವಜರು. ಈ ಜಗಲಿ ಕಟ್ಟಿ ಈ ಜಗಲಿ ಪೂಜಾ ಮಾಡಿದರೆ ಈ 3 ಮಂದಿನ ಪೂಜಾ ಮಾಡಿದಂಗ, ಜಗಲಿ ಪೂಜಾ ಮಾಡಿದರೆ ಗುರುವಿನ ಪೂಜಾ ಮಾಡಿದಂಗ, ಜಗಲಿ ಪೂಜಾ ಮಾಡಿದರೆ ಜಂಗಮನ ಪೂಜಾ ಮಾಡಿದಂಗ, ಜಗಲಿ ಪೂಜಾ ಮಾಡಿದ್ರ ಲಿಂಗ ಪೂಜಾ ಮಾಡಿದಂಗ. ಅದಕ್ಕೆ ಜಗುಲಿ ಅನ್ನೋ ಶಬ್ದದೊಳಗೆ 3 ಅರ್ಥದ ನೋಡ್ರಿ. ಏನಂತಂದ್ರ ಜ ಅಂದ್ರ ಜಂಗಮ, ಗು ಅಂದ್ರ ಗುರು, ಲಿ ಅಂದ್ರ ಲಿಂಗ. ಜಗುಲಿ ಅನ್ನೋ ಶಬ್ದದೊಳಗೆ ಈ 3 ಅರ್ಥದ ನೋಡ್ರಿ. ಜ ಅಂದ್ರ ಜಂಗಮ, ಗು ಅಂದ್ರ ಗುರು, ಲಿ ಅಂದ್ರ ಲಿಂಗ. ಅದಕ್ಕೆ ಮುಂಜಾನೆ ಎದ್ದು ಕೂಡಲೇ ನಮ್ಮ ಎಲ್ಲ ಪೂರ್ವಜರು ಹೆಂಗೆ ಹಾಕಿ ಕೊಟ್ಟಾರ ಹಂಗೆ ಜಗುಲಿ ಪೂಜಾ ಮಾಡ್ಬೇಕ್ರಿ ತಾಯಂದಿರ. ಜಗುಲಿ ಮೇಗಿನ ದೇವ್ರು ಪೂಜಾ ಮಾಡ್ಬೇಕು. ಆ ರೀತಿಯೊಳಗ ಮುಂಜಾನೆ ಎದ್ದು ಕೂಡಲೇ ಬಸವಣ್ಣನವರ ತಂದೆ ತಾಯಿಗಳು ಅವ್ರು ಏನ್ ಮಾಡ್ತಿದ್ರಂತಂದ್ರ
ಮುಂಜಾನೆ ಎದ್ದು ಕೂಡಲೇ ಭಗವಂತನ ನಾಮಸ್ಮರಣೆ, ಭಗವಂತನ ಪ್ರಾರ್ಥನೆ, ಭಗವಂತನ ಚಿಂತನೆ, ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನು ಮಾಡ್ಕೊಂತ ಆ ಇಬ್ಬರು ಗಂಡ ಹೆಂಡತಿ ಬಹಳ ಸುಂದರವಾಗಿ ಬದುಕಿದ್ರು.